ಫ್ರೆಂಡ್ಸ್, ಇವತ್ತು ಈಸ್ಟರ್ ಹಬ್ಬ ನಿಮಗೆ ಈಸ್ಟರ್ ಎಗ್ಸ್ ಬದಲು ನಾನು ಇದರಿಂದ ಹ್ಯಾಪಿ ಈಸ್ಟರ್ ಅಂತ ಇದ್ದೇನೆ. ಇದು ಕಾಳಪಾಡಿ ಮ್ಯಾಂಗೋಸ್. ಹ್ಯಾಪಿ ಈಸ್ಟರ್ ಟು ಯು ಆಲ್. ಆದರೆ ಇವತ್ತು ನಾನು ಹೇಳಬಯಸೋದು ಇದು ಈಸ್ಟರ್ ಎಗ್ಸ್ ಬಗ್ಗೆ ಅಲ್ಲ, ಆದರೆ ಮ್ಯಾಂಗೋಸ್ ಹೇಗೆ ರೈಪ್ ಮಾಡಲಿಕ್ಕೆ ಇಡೋದು ಅಂತ. ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಏಜಿನವರು ಅಥವಾ ಹಳ್ಳಿಯಿಂದ ಬಂದವರು ಎಲ್ಲರಿಗೂ ಗೊತ್ತಿದೆ ಮ್ಯಾಂಗೋ ಹೇಗೆ ರೈಪ್ ಮಾಡಲಿಕ್ಕೆ ಇಡ್ತಾರಂತ. ಯೂಶ್ವಲಿ ರೈಸಲ್ಲಿ ಇಡ್ತಾರೆ, ಸ್ವಲ್ಪ ಕಡಿಮೆ ಇದ್ದರೆ, ಅಥವಾ ಯಾವುದಾದ್ರೂ ಪೇಪರ್ ಪ್ಯಾಕಿಂಗು, ಪೇಪರ್ ರ್ಯಾಪ್ ಮಾಡಿ ನಾವು ಕೂಡ ಹಾಗೆ ಇಡ್ತಾಯಿದ್ವು. ಆದರೆ ಈ ಸರಿ ತುಂಬಾ ಮ್ಯಾಂಗೋ ಆಗಿದ್ದು, ತುಂಬ ತೆಗೆದಾಗ ಅದನ್ನು ಯಾರು ಪೇಪರಲ್ಲಿ ಸುತ್ತೋದಪ್ಪ ಅಂತ ಒಬ್ಬರ ಹತ್ರ, ಹಾಸ್ಪಿಟ್ಲಿಗೆ ಕೆಲಸ ಮಾಡುವ ಒಬ್ಬರ ಹತ್ರ ಸ್ವಲ್ಪ ಬೈಹುಲ್ ತಂದು ಕೊಡಪ್ಪ ಅಂತ ಹೇಳಿದೆ. ಅವನು ಹೋಗಿ ಇನ್ಯಾರ್ದೋ ಮನೆಯಿಂದ ಕೇಳ್ಕೊಂಡು ತಂದ. ಅವರಿಬ್ಬರಿಗೂ ಸ್ವಲ್ಪ ಸ್ವಲ್ಪ ಮ್ಯಾಂಗೋ ಕೊಟ್ಟು ಹಳೆ ಕಾಲದ ಬಾರ್ಡರ್ ಸಿಸ್ಟಮ್ ಮಾಡಿದ್ವಿ. ಉಳಿದನ್ನು ನಾವು ಹಣ್ಣು ಮಾಡಲಿಕ್ಕೆ ಇಟ್ಟಿದ್ದೀವಿ. ಇದನ್ನು ಭಾರಿ ಚಂದ ಸ್ಟೈಲಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಎಷ್ಟು ಚಂದ ಮಾಡಿ ಇಟ್ಟಿದ್ದಾರೆ ಅಂದರೆ ಇದು ಕೈ ಹಾಕುವಾಗ ಒಳ್ಳೆ ಅವನಲ್ಲಿ ಇದ್ದಾಗಿದೆ. 4 ದಿವಸಕ್ಕೆ ಇದು ಹಣ್ಣಾಗಿದೆ. ಸೊ ಫ್ರೆಂಡ್ಸ್, ನೀವು ಹೇಗೆ ಮ್ಯಾಂಗೋ ರೈಪ್ ಮಾಡಲಿಕ್ಕೆ ಇಡ್ತೀರಂತ ಹೇಳಿ. ರೈಪ್ ಮಾಡೋದಾಯಿತು. ಇನ್ನು ಮ್ಯಾಂಗೋ ತಿನ್ನುವ ಬಗ್ಗೆ ಒಂದು ಮಾತು. ಮ್ಯಾಂಗೋ ಒಂದು ನ್ಯಾಚುರಲ್ ಫೈಬರ್ ಕಂಟೈನಿಂಗ್, ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಕಂಟೈನಿಂಗ್ ಫುಡ್. ಮಾಡ್ರೇಟ್ ಶುಗರ್ ಅಮೌಂಟ್ ಇದೆ. ಹಾಗಾಗಿ ಡಯಟ್ ಮಾಡುವವರು, ಕ್ಯಾಲೋರಿ ರೆಸ್ಟ್ರಿಕ್ಷನ್ ಮಾಡುವವರು, ಕಾರ್ಬೋಹೈಡ್ರೇಟ್ ರೆಸ್ಟ್ರಿಕ್ಷನ್ ಮಾಡುವವರು ಅರ್ಧ ಅಷ್ಟೇ ತಿನ್ನಿ. ಒಂದು ವೇಳೆ ಒಂದು ಫುಲ್ ತಿಂದರೆ ಬೇರೆ ಯಾವುದರಲ್ಲೂ ಸ್ವಲ್ಪ ಕಾರ್ಬ್ಸ್ ಕಡಿಮೆ ಮಾಡಿ. ನಾವೆಲ್ಲ ಸಣ್ಣದರಲ್ಲಿ ತುಂಬ ಮ್ಯಾಂಗೋ ತಿಂದಿದ್ದೀವಿ. ಆದರೆ ಏಜ್ ಆಗುವಾಗ ಮಿಡ್ಲ್ ಏಜು ಮತ್ತು ಶುಗರ್ ಇದ್ದವರು ಅದರಲ್ಲೂ ಅರ್ಧವೇ ತಿನ್ನಿ, ಮತ್ತು ಅರ್ಧ ಆಮೇಲೆ ತಿನ್ನಿ, ಇಲ್ಲಾಂದರೆ ಹಂಚಿ ತಿನ್ನಿ. ನಾನು ಮೊನ್ನೆನೇ ಹೇಳಿದಂಗೆ ಗಾರ್ಡನ್ ಇರುವವರು ಅಥವಾ ಏನಾದರೂ ಪ್ರೊಡ್ಯೂಸ್ ಆಗುವವರು ಹಬ್ಬ ಇರಲಿ ಏನೇ ಇರಲಿ ಮಾಡುವ ಕೆಲಸ ಮಾಡಲೇಬೇಕು. ಒಂದು ಮ್ಯಾಂಗೋ ತೆಗೆಯೋದು ಫಿಸಿಕಲ್ ಎಕ್ಸಸೈಸ್ ಆದರೆ, ಅದನ್ನು ತಂದು ಇದಕ್ಕೆ ಹಣ್ಣು ಮಾಡಲಿಕ್ಕೆ ಇಡೋದು ಫಿಸಿಕಲ್ ಎಕ್ಸಸೈಸ್ ಆದರೆ, ಕಂಟೆಂಟ್ ಹೇಗೆ ಮಾಡೋದು, ವಿಡಿಯೋ ಮಾಡೋದು ಅಂತ ಹೇಗೆ ಮಾಡೋದು ಒಂದು ಮೆಂಟಲ್ ಎಂಗೇಜಿಂಗ್. ಆಮೇಲೆ ಇದನ್ನೀಗ ಎಲ್ಲರಿಗೂ ಹಂಚಬೇಕು. ರಿಲೇಟಿವ್ಸಿಗೆ ಕೆಲವರಿಗೆ ಆವಾಗಲೇ ಕೊಟ್ಟಿದ್ದೇನೆ, ಈಗ ಎಲ್ಲ ನೇಬರ್ಸಿಗೆ ಹಂಚಬೇಕು. ಅವ್ರ ಮನೆಗೆ ಹೋಗಿ ಒಂದೆರಡು ಮಾತಾಡಿಸುವಾಗ ಸೋಷಿಯಲಿ ಎಂಗೇಜಿಂಗ್ ಕೂಡ ಆಗ್ತದೆ. ಮಿಡಲ್ ಲೈಫ್ ಹಾಗೂ ಓಲ್ಡರ್ ಏಜ್ಗೆ ಇದು ಕೂಡ ಹೆಲ್ದಿ ಆಗಿರಲಿಕ್ಕೆ ಒಂದು ಟಿಪ್ಸ್. ಸೊ ಯಾವಾಗಲೂ ನನ್ನ ವಿಡಿಯೋಲ್ಲಿ ಹೇಳ್ತಾ ಇರ್ತೇನೆ, ಕೀಪ್ ಮೆಂಟಲಿ ಎಂಗೇಜ್ಡ್ ಆ್ಯಂಡ್ ಸೋಷಿಯಲಿ ಕನೆಕ್ಟೆಡ್. ಒಂದು ಮ್ಯಾಂಗೋ ಕಟ್ ಮಾಡಿದ್ದೀನಿ, ತುಂಬಾ ಸ್ವೀಟ್ ಇದೆ. ಕಾಳಪಾಡಿ ಮ್ಯಾಂಗೋ ಸಣ್ಣದಾದ್ರೂ ತುಂಬ ಸ್ವೀಟ್ ಇದೆ. ಸೊ ಎಂಜಾಯ್ ಮ್ಯಾಂಗೋಸ್ ಇನ್ ದಿಸ್ ಮ್ಯಾಂಗೋ ಸೀಸನ್. ಬಟ್ ಟೇಕ್ ಕೇರ್ ಆಫ್ your health, keeping in mind fruits are also containing sugar, and that is fructose.